ನಮಸ್ಕಾರ ಸ್ನೇಹಿತರೆ. ಮಗು ಆದ ಬಳಿಕ ತುಂಬಾ ದಪ್ಪ ಆಗಿದ್ದೆ ಎಂದು ಪದೇ ಪದೇ ಕಾಮೆಂಟ್ ಮಾಡುವವರಿಗೆ ಗೊಂಬೆ ಖ್ಯಾತಿಯ ನಟಿ ನೇಹಾ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಮೂಲಕ ಜನಪ್ರಿಯತೆ ಪಡೆದ ನಟಿ ನೇಹಾ ಗೌಡ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದರು ಸಹ ಲಕ್ಷ್ಮೀ ಭಾರಮ್ಮದ ಗೊಂಬೆಯಾಗಿ ಎಂದಿಗೂ ಜನಪ್ರಿಯತೆ ಪಡೆದಿದ್ದಾರೆ ನಟಿ. ಸದ್ಯ ಮದುವೆಯಾಗಿ ಮಗುವಾಗಿ ಮುದ್ದಿನ ಮಗಳ ಜೊತೆ ಸಮಯ ಕಳೆಯುತ್ತಿದ್ದಾರೆ ನಟಿ ನೇಹಾ ಗೌಡ. ಕೆಲವು ತಿಂಗಳ ಹಿಂದೆ ಮಗಳಿಗೆ ಶಾರದಾ ಎಂದು ನಾಮಕರಣ ಕೂಡ ಮಾಡಿದ್ರು. ಮಗುವಾದ ಬಳಿಕ ನೇಹಾ ಗೌಡ ಅವರ ತೂಕ ಹೆಚ್ಚಾಗಿದೆ. ಇದು ಗರ್ಭಿಣಿಯಾದ ಬಳಿಕ ಮಹಿಳೆಯರ ದೇಹದಲ್ಲಿ ಸಾಮಾನ್ಯವಾಗಿ ಆಗುವಂತಹ ಬದಲಾವಣೆಯಾಗಿದೆ. ಆದರೆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಟ್ರಾವೆಲ್ ಫೋಟೋ, ಮಗಳ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡಿದಾಗ ಹೆಚ್ಚಿನ ಜನರು ತೂಕ ಹೆಚ್ಚಾಗಿರುವ ಬಗ್ಗೆ ಕಾಮೆಂಟ್ ಮಾಡ್ತಿದ್ದು, ಅದಕ್ಕೆ ನೇಹಾ ಇದೀಗ ತಿರುಗೇಟು ನೀಡಿದ್ದಾರೆ. ನೇಹಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೈಕೈ ತುಂಬಿ ಮುದ್ದಾಗಿರುವ ಫೋಟೋಗಳನ್ನ ಶೇರ್ ಮಾಡಿದ್ದು, ಅದರ ಜೊತೆಗೆ ದಪ್ಪ ಆಗಿರುವ ಬಗ್ಗೆ ಕಾಮೆಂಟ್ ಮಾಡೋರಿಗೆ ಬುದ್ಧಿವಾದ ಹೇಳಿದ್ದಾರೆ. ಅಯ್ಯೋ, ನೀನು ತುಂಬಾ ತೂಕ ಹೆಚ್ಚಿಸಿಕೊಂಡಿದೀಯಾ ಎಂದು ಹೇಳುವ ಎಲ್ಲರಿಗೂ ಹೌದು, ನನ್ನ ತೂಕ ಹೆಚ್ಚಿದೆ ಮತ್ತು ನನಗೆ ಅದರ ಬಗ್ಗೆ ಹೆಮ್ಮೆ ಇದೆ ಎಂದಿದ್ದಾರೆ. ನನ್ನ ದೇಹವು ಹೆರಿಗೆಯ ಎನ್ನುವ ಮಿರಾಕಲ್ ಮೂಲಕ ಸಾಗಿದೆ ಮತ್ತು ಸುಂದರವಾದ ಹೆಣ್ಣು ಮಗುವನ್ನ ಪೋಷಿಸಿದೆ. ನಾನು ಎದೆಹಾಲುಣಿಸುತ್ತಿದ್ದೇನೆ. ನಮ್ಮಿಬ್ಬರ ಪೋಷಣೆಗಾಗಿ ಚೆನ್ನಾಗಿ ತಿನ್ನುತ್ತಿದ್ದೇವೆ. ದೈಹಿಕವಾಗಿ ಸಕ್ರಿಯಳಾಗಿದ್ದೇನೆ ಮತ್ತು ನನ್ನ ಮಗುವನ್ನ ಮತ್ತು ನನ್ನನ್ನು ನೋಡಿಕೊಳ್ಳಲು ನನ್ನಿಂದ ಸಾಧ್ಯವಿರುವ ಎಲ್ಲವನ್ನ ಮಾಡ್ತಿದ್ದೇನೆ. ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತದೆ. ಹಾಗೆಯೇ ಪ್ರತಿಯೊಬ್ಬ ತಾಯಿಯೂ ಸಹ. ನಾವೆಲ್ಲರೂ ಗುಣಮುಖರಾಗುತ್ತೇವೆ ಮತ್ತು ನಮ್ಮದೇ ಆದ ವೇಗದಲ್ಲಿ ಮತ್ತೆ ಪುಟಿದೇಳುತ್ತೇವೆ. ಅದು ಜೀವನ ಅಥವಾ ದೇಹದ ಆಕಾರದ ಬಗ್ಗೆ ಇರಲಿ. ಆದ್ದರಿಂದ ನಿರ್ಣಯಿಸುವ ಬದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ದಯವಿಟ್ಟು ನಿಮ್ಮ ಅನಪೇಕ್ಷಿತ ಅಭಿಪ್ರಾಯಗಳನ್ನ ನಿಮ್ಮಲ್ಲೇ ಇಟ್ಟುಕೊಳ್ಳಿ ಎಂದು ಹೇಳಿದ್ದಾರೆ. ನೇಹಾ ಅವರ ನೇರ ನುಡಿಗೆ ಸೆಲೆಬ್ರಿಟಿಗಳು ಹಾಗೂ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.